ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗು, ನೈಟು ಆಲ್ಮೋಸ್ಟ್ ಒಂದು 10 o'clock ಆಗಿದೆ. ಸೊ ಶಿವರಾತ್ರಿ ಹಬ್ಬಕ್ಕೆ ರಜಾ ಇರುತ್ತಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ಮೆಹಂದಿ ಹಚ್ಕೊಳ್ಳೋಣ ತಲೆಗೆ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಿಂದಿನ ನೈಟು, ಶಿವರಾತ್ರಿ ಹಬ್ಬದ ಹಿಂದಿನ ನೈಟು. ಸೊ ಯಾಕಂದರೆ ಹಾಲಿಡೇ ಇರುತ್ತೆ, ಒಂದು ಸ್ವಲ್ಪ ಲೇಟಾಗೆ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಲೇಟ್ ಸ್ನಾನ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಮೆಹಂದಿ ಪೌಡರ್ ನಾನಿಲ್ಲಿ ಹತ್ತಿ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಮೊಸರು, ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ತಾಯಿದ್ದೀನಿ. ಸೊ ನಾನು ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಚಿನ್ನು ಬಂದು ನಾನು ಮಾಡಿಕೊಡ್ತೀನಿ, ಹಿಂಡೋದೆಲ್ಲ ಹಾಕೋದು ಹಿಂಡೋದು ಎಲ್ಲ ಅವನಿಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಮಾಡ್ತಾಯಿದ್ದಾನೆ. ಇಲ್ಲಿ ಒಂದು ಕಡೆ ಟೀ ಸೊಪ್ಪು ಕೂಡ ನಾನು ಡಿಕಾಕ್ಷನ್ ಮಾಡ್ತಾಯಿದ್ದೀನಿ. ಮೀನ್ಸ್ ಅದನ್ನು ಅದೇನು ಎಲ್ಲ ಬೆಂದ್ಬಿಟ್ಟು ವಾಟರ್ ಕಂಟೆಂಟ್ ಮಾತ್ರ ಸೋಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ತಣ್ಣಗೆ ಮಾಡಿ ಆಮೇಲೆ ಮಿಕ್ಸ್ ಮಾಡಬೇಕು. ಸೊ ಬಿಸಿದ್ರಲ್ಲೇ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಹಿಂಗೆ ಟೀ ಡಿಕಾಕ್ಷನ್ ಒಂದು ಜಸ್ಟ್ ನೀರಲ್ಲಿ ಸೋಸ್ಬಿಟ್ಟು ಅದನ್ನು ಸೋಸ್ಕೊಂಡ್ರೆ ಡಸ್ಟೆಲ್ಲ ತೆಗೆದು ಬೇಕಾದ್ರೆ ಅದನ್ನು ಕೆಂಪಗಾಗಿದೆ ನೀರು, ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೊ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರು ಬೀಟ್ರೂಟ್ ಕೂಡ ಹಾಕ್ತಾರೆ. ನಾನೇನು ಬೀಟ್ರೂಟೆಲ್ಲ ಯೂಸ್ ಮಾಡಲ್ಲ. ಟೀ ಸೊಪ್ಪು ಮಾತ್ರ ಹಾಕ್ತೀನಿ. ಟೀ ಸೊಪ್ಪು, ಮೊಸರು, ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸ ಅರ್ಧ. ಸೊ ಒಬ್ಬೊಬ್ಬರು ಎಗ್ ವೈಟ್ ಹಾಕ್ತಾರೆ, ನಾನು ಅದನ್ನೇ ಇಷ್ಟಪಡಲ್ಲ ನಾನು. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಈಗ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೋಬೇಕು, ಬೇಕಂದರೆ ನೆಕ್ಸ್ಟ್ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಓವರ್ ನೈಟು ಇಟ್ಟರೆ ಕಲರ್ ನೀಟಾಗಿ ಬಿಟ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ನಮಗೆ ಟೈಮ್ ಆದಾಗ ಅಪ್ಲೈ ಮಾಡ್ಕೋಬೋದು ಅಂತಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫುಲ್ಲು ಗಂಟಿಲ್ದಂಗೆ ನಾವು ನೀಟಾಗಿ ಬಿಡಿಸ್ಕೊಂಡ್ರೆ ಸೊ ನೀಟಾಗಿ ಕಲಿಸ್ಕೋಬೇಕು. ಸೊ ಇದನ್ನು ನನಗೆ ಜಾಸ್ತಿನೂ ಆಗ್ಬೋದು, ಬಟ್ ನಾನು ಅಪ್ಲೈ ಮಾಡ್ಕೊತೀನಿ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇದು ವೆಡ್ನೆಸ್ಡೇ ಶಿವರಾತ್ರಿ ಹಬ್ಬದ ವ್ಲಾಗು. ಈಗ ನಾನು ಎದ್ದು ಕೂಡ ಲೇಟಾಗೆ ಎದ್ವಿ, ಒಂದು 7:30 ಆಗಿತ್ತು. ಸೊ ಈಗ ಎದ್ದು ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಮಾಪೆಲ್ಲ ಆಯಿತು, ಮನೆಗೆ ಎಲ್ಲ ನೀಟ್ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಚಿನ್ನು ಹಾಲೆಲ್ಲ ತಂದ, ಬಿಸಿನೀರು ಕೂಡ ಆಯಿತು ನಮ್ಮದು. ಈಗಷ್ಟೇ ಹಾಲು ತಂದು, ಯೂಶ್ವಲಿ 1 ಲೀಟ್ರ್ ತರಿಸ್ಬಿಡ್ತೀನಿ ನಾನು. ಕಾಲು ಲೀಟ್ರು ಇಲ್ಲ ಅರ್ಧ ಲೀಟ್ರ್ ಮೊಸರು ಮತ್ತು 1 ಲೀಟ್ರ್ ಕಂಪಲ್ಸರಿ ಹಾಲು ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ಮೊಸರು ಇದ್ದರೆ ನಾನು ತರ್ಸೋಕ್ಕೆ ಹೋಗಲ್ಲ, ಹಾಲು ಮಾತ್ರ 1 ಲೀಟ್ರ್ ಬೇಕೇ ಬೇಕು. ಸೊ ಈಗೆಲ್ಲ ಹಾಲು ಕಾಯಿಸಿ ಮಾಡಬೇಕು ಕಾಫಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಚಿನ್ನು ಆ್ಯಂಡ್ ಚಿಕ್ಕು ವ್ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಶಿವರಾತ್ರಿ ಹಬ್ಬ. ಯಾವ್ದು ಬುಧವಾರ ಅಲ್ಲ, ವೆಡ್ನೆಸ್ಡೇ ಇವತ್ತು. ಸೊ ಬಟ್ ನಾವು ಪೂಜೆ ಮಾಡೋಂಗಿಲ್ಲ, ಹಾಗಾಗಿ ಊರಲ್ಲಿ ಒಂದು ಸುತ್ತಾಗಿತ್ತು, ಹಾಗಾಗಿ ಮಾಡೋಂಗಿಲ್ಲ. ಹಾಗಾಗಿ ಇವತ್ತು ಲೇಟಾಗೆದ್ದು ಈಗೆಲ್ಲ ಮಾಪ್ ಮಾಡಿ ಬಂದು ನೆಲ ಎಲ್ಲ ಒರೆಸಿ ಈಗ ಕಾಫಿ ಮಾಡೋಣ ಅಂತ ಬಂದಿದ್ದೀವಿ. ಚಿಕ್ಕು ಹಾಲು ಕುಡಿತಾ ಇದ್ದಾನೆ. ವಾಕಲ್ಲ, ಮಾಪ್. ಚಿಕ್ಕುಗೆ ಸ್ನಾನ ಮಾಡಿಸಿ ಈಗ ಬಂದೆ. ಹಾಗಾಗಿ ಈಗ ಕಾಫಿ ಟೈಮ್ ಬಂದು ಈಗ 9 o'clock, 9:10 ಆಗಿದೆ. ಸೊ ಈಗ ಕಾಫಿ ಮಾಡ್ತಾಯಿದ್ದೀನಿ. ಬನ್ನಿ, ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿಯ ಶುಭಾಶಯಗಳು. ಈಗ ಕಾಫಿ ಮಾಡ್ತಾ ಇದ್ದೀನಿ. ನಾನು ಟಿಫನ್ ಮಾಡಬೇಕಿನ್ನು. ಸೊ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವರು ಅವಲಕ್ಕಿ ಮಾಡುವಂತ ಇದ್ದಾರೆ, ಅವಲಕ್ಕಿ ಮಾಡಬೇಕಂತೆ.
ಸೊ ನೋಡೋಣ ಯಾವ ಡಿಸೈಡ್ ಆಗುತ್ತೆ. ಈಗ ಸದ್ಯಕ್ಕೆ ಕಾಫಿ ಇವ್ರಿಗೆಲ್ಲ ಹಶ್ವಾಗ್ಬಿಟ್ಟಿದೆಯಂತೆ, ನೈಟ್ ಊಟ ಮಾಡಿಲ್ವಂತೆ, ಹಂಗಾಗಿ ಹಶ್ವಾಗ್ಬಿಟ್ಟಿದೆ. ಡೈಲಿ 8:30ಗೆಲ್ಲ ಅಡುಗೆ ಆಗೋದು, ತಿಂಡಿ ಆಗೋದು. ಅವಾಗ ಯಾರಿಗೂ ಹಶ್ವಾಗ್ತಿಲ್ಲ, ಯಾರಿಗೂ ನಾನು ಮಾಡಿದ್ರೆ ಯಾರಿಗೂ ಹಶ್ವಾಗಲ್ಲ. ನಾನು ಇನ್ ಕೇಸ್ ಅರ್ಧ ಗಂಟೆ ಲೇಟಾಗಿ ಎದ್ದು ಬಿಡು ಮಾಡ್ಕೊಳ್ಳೋಣ. ಯಾಕಲ್ಲ ಹೊಡೆದಾಗ್ಬಿಟ್ಟಲ್ಲೋ ಇವನೊಬ್ಬ ನಮ್ಮ ಮನೆಯಲ್ಲಿ. ಇವತ್ತು ಎಷ್ಟು ಜನ ಯಾರ ಹತ್ರ ಎಷ್ಟು ಜನ ಹತ್ರ ಎಷ್ಟೆಷ್ಟು ಸರಿ ಬಡ್ಕೋಬೇಕು ಗೊತ್ತಿಲ್ಲ. ತಲೆ ನೋವಿಸ್ಬಿಡ್ತಾರೆ ಮನೇಲಿದ್ರೆ. ಅದೇ ಅಡುಗೆ ತಿಂಡಿ ಎಲ್ಲ ಆದಾಗ ಯಾರಿಗೂ ಹಶ್ವಾಗಲ್ಲ. ಇವತ್ತೇನು ಮಾಡಿಲ್ಲ, ಅದಕ್ಕೆ ಇವ್ರಿಗೆ ಹಶು ಮೇಲೆ ಹಶು ಆಗ್ತಾ ಇದೆ. ಬಿಟ್ಟಿದ್ರೆ ಎಲ್ಲ ತಿಂದ್ಬಿಟ್ಟಿದವ್ರೆ ಇವತ್ತು. ಹೀಗಾಗಿ ಈಗ ಬೇಗ ಕಾಫಿ ಮಾಡಿ ಒಂದು ಪೀಸ್ ಬ್ರೆಡ್ ಕೊಡೋಣ ಅಂತ ಎಲ್ಲರೂ. ಅದಕ್ಕೆ ಬೇಗ ಅವಲಕ್ಕಿ ಮಾಡು ಅಂತ ಹೇಳ್ತಾ ಇದ್ದಾರೆ. ದಿನ ಕಾಫಿ ಕೊಟ್ಟರು ಬೈಸ್ಕೊತಾ ಇದ್ದೆ, ಯಾಕೆ ಕಾಫಿ ಒಳ್ಳೆ ಕಾಫಿ ಅಂತ. ಇವತ್ತು ಕಾಫಿನೂ ಅವರೇ ಕೇಳ್ತಾ ಇದ್ದಾರೆ. ನೋಡಿ ಹೆಂಗಿದೆ ಕಾಲ. ಕೊಟ್ಟಾಗ ಮರ್ಯಾದೆ ಇರಲ್ಲ, ಮಾಡ್ದಲ್ಲೇ ಇದ್ದಾಗಲೇ ಅದ್ರ ಬೆಲೆ ಗೊತ್ತಾಗುತ್ತೆ. ತಗೊಳ್ಳಿ ಅಲ್ವಾ ಫ್ರೆಂಡ್ಸ್. ಸೊ ಮಾಡಿದಾಗ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ತಿಂಡಿದು ಊಟದ್ದು ಕಾಫಿದೆಲ್ಲ. ಇವತ್ತೇನು ಕೊಟ್ಟಿಲ್ಲ, ಅದಕ್ಕೆ ಇವ್ರಿಗೆ ಹಶು ಮೇಲೆ ಹಶು ಆಗ್ಬಿಟ್ಟಿದೆ ನೋಡಿ. ಕಮ್ಮಿ ಕೊಟ್ಟಿದ್ದೀನಿ ಅಂತ ಅದನ್ನು ಬೇರೆ ಹೇಳ್ತಾ ಇದ್ದಾರೆ. ಬ್ರೆಡ್ಗೆಲ್ಲ ಸಾಲಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಅಂತ. ಡೈಲಿ ಕೊಟ್ಟಿದ್ದನ್ನು ವಾಪಸ್ ಹಾಕ್ಸ್ಕೋಬೇಕಿತ್ತು ನೋಡಿ. ಅದಕ್ಕೆ ಈಗ ಬಗ್ಗಿಸ್ತಾ ಇದ್ದೀನಿ. ಎಂಜಾಯ್. ಬನ್ನಿ, ಒಂದು ಸ್ಲೈಸ್ ಬ್ರೆಡ್ಡು ಮತ್ತು ಕಾಫಿ ಕುಡಿಯೋಣ. ಬ್ರೆಡ್ಡೆಲ್ಲ ಹೊರಗಡೆ ಲೀಟ್ರಪ್ಪ ಚಿಕ್ಕು ಬ್ರೆಡ್ ಎಲ್ಲಿಟ್ಟೆ ಬೇಟ? ನೀನು ಇಟ್ಕೊಂಡಿದ್ದು ಬ್ರೆಡ್ ಎಲ್ಲಿಟ್ಟೆ? ಸಿಂಕಲ್ಲಾಗಿ ಬಂದೆ ನಾವು ಬೇಕಂತಾನೆ. ಎಲ್ಲಿ ಬ್ರೆಡ್ಡು? ದೇವ್ರೆ, ಅಲ್ಲ ಎಲ್ಲಿ ಬಿಸಾಕನ ಇರುವಾಗಿರುವ ಎಲ್ಲಿಟ್ಟೆ ಬ್ರೆಡ್ಡು? ಯೂಶ್ವಲಿ ನಾವೇನು ದಿನ ಬ್ರೆಡ್ ತಿನ್ನಲ್ಲ. ಶಿವರಾತ್ರಿ ಇವತ್ತು ಎಲ್ಲೋ ಒಂದು ಯಾವಾಗ ನಮಗೆ ಇಷ್ಟ ಆಗುತ್ತೋ ಆವಾಗ ತಂದು ತಿಂತೀವಿ. ದಿನಾನೂ ತಿನ್ನಬಾರ್ದು, ಹಾಗಾಗಿ ಯಾವಾಗ ನಾವು ಬೇಕಂದಾಗ ಗುಂಡು ಬ್ರೆಡ್ ತಂದು ಕಾಫಿಯಲ್ಲಿ ತಿನ್ನೋಣ. ಮೈದಾ ತುಂಬ ಒಳ್ಳೆಯದು ಅಲ್ಲ ಬೆಳಗ್ಗೆ ಬೆಳಗ್ಗೆ. ಚಿಕ್ಕದು ಹಾಲಾಯಿತು, ಸ್ನಾನನೂ ಆಯಿತು. ಹಾಯ್ ಮಾಡೋ.
ಹಾಯ್ ಫ್ರೆಂಡ್ಸ್ ಹೇಳು. ಗುಡ್ ಮಾರ್ನಿಂಗ್. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ. ಈಗ ಟಿಫನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮಾಡೋಣ ಅಂತಲೇ ಡಿಸೈಡ್ ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹಸಿ ಬಟಾಣಿ ಇದೆ, ಪೀಸ್ ಅಂತ ಗ್ರೀನ್ ಪೀ, ಅದು ಮತ್ತು ಕ್ಯಾರೆಟ್ ತುರಿ ಹಾಕಿ ಮಂಗಳೂರು ಸ್ಟೈಲಲ್ಲಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವಲಕ್ಕಿ ಪೋಹ, ಏನು ಟಿಫನ್ನು ಪೋಹ ಅಂತೀವಿ ಅದು. ತುಂಬ ದಿನವೇ ಆಗಿತ್ತು ನಾನು ಮಾಡಿ. ಅವಲಕ್ಕಿ ಯೂಶ್ವಲಿ ಬಾಕ್ಸ್ಗೆಲ್ಲ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಮಾಡೋದು ಇಲ್ಲ. ಅಡುಗೆ ಮಾಡಿದರೂ ಕೂಡ ನಾನು ಬೆಳಗ್ಗೆ ಹೊತ್ತು ತಿನ್ನೋಕೆ ಮಾಡಲ್ಲ. ಯಾಕಂದರೆ ತೀರಾ ನಾನು ಮಾಡೋದು ಒಂದು 7:00 7:30 ಎಲ್ಲ ಟಿಫನ್ ಆಗಿರುತ್ತೆ. ನಾವು ತಿನ್ನೋ ಅಷ್ಟರಲ್ಲಿ 8:30 9:30 ಮೇಲೆ ಆಗಿರುತ್ತೆ. ಈವನ್ ನಾವು ಡ್ಯೂಟಿಗೆ ಹೋದರೂ ಅಷ್ಟೇ ಒಂಥರ ಒಣಗಿಬಿಟ್ಟಿರುತ್ತೆ. ಆವಾಗ ಮಾಡಿ ಆವಾಗ ತಿಂದ್ರೇ ಅದು ಅವಲಕ್ಕಿ ಎಲ್ಲ ಬಿಸಿ ಇದ್ರೇ ಚೆಂದ. ಇನ್ ಕೇಸ್ ಉಪ್ಪಿಟ್ಟು ತಿಂದ್ಬಿಡ್ಬೋದು, ಅವಲಕ್ಕಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇವತ್ತು ತುಂಬ ದಿನ ಆಯಿತು ಮಾಡು ಅಂದ್ಬಿಟ್ಟು ಹೇಳಿದ್ರಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಶಿವರಾತ್ರಿ ಕೂಡ ಅಲ್ವಾ, ರೈಸ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಬೆಳಗ್ಗೆನೇ ಹೋಲ್ ಡೇ ತಿನ್ನಲ್ಲ. ಉಪವಾಸ ಇರೋರು ಇಲ್ದಲೇ ಇರೋರೆಲ್ಲ ಯೂಶ್ವಲಿ ರೈಸ್ ಐಟಮ್ ತಿನ್ನಲ್ಲ. ಇರಲಿ, ನಾವು ಮಾಡೋಂಗೂ ಇಲ್ಲ, ಇರಲಿ ಅಂದ್ಬಿಟ್ಟು ಅವಲಕ್ಕಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟ್ ತುರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಕಟ್ ಮಾಡಿ, ಮತ್ತು ಕಾಯಿ ತುರಿ ಚೆನ್ನಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬನ್ನಿ, ಆದಷ್ಟು ಬೇಗ ಬೇಗ ಎಲ್ಲ ಟಿಫನ್ ಮಾಡಿ ಚಿನ್ನಗೂ ಕೂಡ ಹೇಳ್ಕೊಡೋ ಪ್ಲ್ಯಾನಿಂಗ್ ಇದೆ ಇವತ್ತು. ಯಾಕಂದರೆ ಹಾಲಿಡೇಸ್ ಇರೋದ್ರಿಂದ. ಆಮೇಲೆ ತುಂಬ ಕೆಲಸ ಇದೆ ನನಗೂ. ಔಟ್ಸೈಡ್ ವರ್ಕ್ ಇದೆ, ಮತ್ತು ಒಳಗಡೆನೂ ಕೆಲಸ ಇದೆ, ಆಚೆನೂ ಕೆಲಸ ಇದೆ. ಸೊ ಅವೆಲ್ಲ ಟೈಮ್ ಸಿಕ್ಕಿದಾಗಲೇ ನಾನು ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಡೈಲಿ ಅಂತೂ ನಂಗೆ ಮಾಡೋಕ್ಕಾಗಲ್ಲ. ಸಂಜೆ ಬರೋ ಅಷ್ಟರಲ್ಲಿ ಒಂದು 6ಗೆಲ್ಲ ನಾನು ಚಿನ್ನಗೆ ಕೂರಿಸ್ಬೇಕು. ಅವನದು ವರ್ಕ್ ಇರುತ್ತೆ. ಹಾಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಇಲ್ಲಿ ಔಟ್ಸೈಡ್ದು. ಸ್ವಲ್ಪ ಪಾಟೆಲ್ಲ ಒಣಗಿಬಿಟ್ಟಿದೆ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ರೀಪಾಟ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮೆಹಂದಿ ಕೂಡ ಕಲಿಸಿದ್ದೀನಲ್ವ, ಅದನ್ನು ಬೇರೆ ಅಪ್ಲೈ ಮಾಡ್ಕೋಬೇಕು. ನೋಡೋಣ ಎಷ್ಟೆಷ್ಟೆಲ್ಲ ಕೆಲಸ ಆಗುತ್ತೋ ನೋಡೋಣ. ಟಿಲ್ ಈವ್ನಿಂಗ್ವರೆಗೂ ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಆಲ್ರೆಡಿ. ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ. ಸೊ ಅದೆಲ್ಲ ಬೆಂದಮೇಲೆ ಒಂದು ಸ್ವಲ್ಪ ಗ್ರೀನ್ ಪೀ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಸೊ ಮಂಗಳೂರು ಸ್ಟೈಲಲ್ಲಿ ಏನಂದರೆ, ಅಲ್ಲಿ ಯೂಶ್ವಲಿ ಉಪ್ಪಿಟ್ಟು ಮಾಡಲಿ ಸಂಜೆ ಟೈಮಲ್ಲಿ ಒಂದು 4-5 ಗಂಟೆ ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂತಾರಲ್ಲಿ. 4 ಟೈಮ್ಸ್ ಊಟ ಮಾಡೋದಲ್ಲಿ. ಮಾರ್ನಿಂಗ್ 8 ಗಂಟೆಗೇ ಟಿಫನ್ನು ಮತ್ತು ಟೀ ಆಗೋಗುತ್ತೆ. ಮತ್ತು 12:15ಗೆ ಲಂಚ್ ಮಾಡ್ತಾರೆ. 4 o'clockಗೆ ಒಂದು ಲೈಟಾಗೆ ಟಿಫನ್ ಮಾಡ್ತಾರೆ ಬಿಫೋರ್ ಡಿನ್ನರ್. ಸೊ ಆವಾಗ ಈ ಪೋಹ, ಉಪ್ಪಿಟ್ಟು ಎಲ್ಲ ಸಿಗುತ್ತೆ ಹೋಟೆಲಲ್ಲಿ. ಹೇಗೆ ಮಾಡ್ತಾರೆ ಅಂದರೆ, ಸ್ವಲ್ಪ ಇದೇ ಥರ ಕ್ಯಾರೆಟ್ ತುರಿ ಮತ್ತು ಗ್ರೀನ್ ಪೀ ಎಲ್ಲ ಹಾಕ್ಬಿಟ್ಟು, ನಾವೇನು ಈ ಕಡೆ ಎಲ್ಲ ಪಾನಿಪುರಿ, ಸೇವ್ ಪುರಿ, ಚುರುಮುರಿ ಎಲ್ಲ ತಿಂತೀವೋ ಆ ಥರ ಅಲ್ಲಿ ಟಿಫನ್ಗಳು ಮಾಡ್ತಾರೆ. ನಾವು ಮಾರ್ನಿಂಗ್ ಟಿಫನ್ ಏನು ಮಾಡ್ತೀವೋ ಅದು ಲೈಟಾಗಿ ಟಿಫನ್ ಮಾಡ್ತಾರೆ ಸಂಜೆಗೆ. ನೀರು ದೋಸೆ ಅಂತೆ, ಪೋಹ, ಉಪ್ಪಿಟ್ಟು ಎಲ್ಲ.
ಏನು ಈಗೆಲ್ಲ ನಾವೇನು ನೀಟಾಗಿ ಹಾಕ್ತಾಯಿದ್ದೀವೋ ಸೇಮ್ ಇರುತ್ತೆ. ಬಟ್ ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಬೇಕಾದ್ರೆ ಶುಗರ್ ಹಾಕ್ತಾರೆ ಅವರು ಒಂದು ಸ್ವಲ್ಪ. ಸ್ವಲ್ಪ ಸ್ವೀಟು, ಖಾರ, ಹುಳಿ ಎಲ್ಲ ಇರಬೇಕು ಅವ್ರಿಗೆ. ಹಾಗಾಗಿ ಸೇಮು ಈಗ ನಂದೆಲ್ಲ ಟೊಮೊಟೊ, ಕ್ಯಾರೆಟ್ ಎಲ್ಲ ಹಾಕಿದ್ಮೇಲೆ ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವ್ರೇನು ಮಾಡ್ತಾರೆ ಎಲ್ಲ ಕಲಸಾದ್ಮೇಲೆ ಲಾಸ್ಟಲ್ಲಿ ಉಪ್ಪು ರುಚಿ ಎಲ್ಲ ನೋಡಿಕೊಂಡು ನಾನು ಕಾಯಿ ತುರಿ ಮತ್ತು ಇದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಉದುರಿಸೋದು ಅದ್ರ ಮೇಲೆ. ಎಲ್ಲ ಆಯಿತು. ಈಗ ನೋಡಿ ಈ ಥರ ಆಗಿದೆ. ಸ್ವಲ್ಪ ನಾನು ಸಕ್ಕರೆ ಹಾಕಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೋಡಿ. ತೀರಾ ಜಾಸ್ತಿ ಹಾಕ್ಬಿಡಿ, ಸ್ವೀಟ್ ಆಗಿಬಿಡುತ್ತೆ. ಸೊ ಲಿಮಿಟೆಡಾಗೆ. ಈಗ ಟಿಫನ್ ಕೊಡೋಣ ಅಂತಂದ್ಬಿಟ್ಟು ಟೈಮ್ ಬಂದು 10:45 10:30 ಆಗಿದೆ. ಸೊ ಎಲ್ಲರಿಗೂ ಟಿಫನ್ ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮೆಹಂದಿ ಕೆಲಸ. ಸೊ ಎಲ್ಲ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಒಂದೇ ಸಲ ಮೆಹಂದಿ ಅಪ್ಲೈ ಮಾಡ್ತೀನಿ. ಮತ್ತು ಚಿಕ್ಕುಗೆ ನಾನೇ ತಿನ್ನಿಸ್ತೀನಿ ನನ್ನ ಪ್ಲೇಟಲ್ಲೇ. ಹಾಗಾಗಿ ಒಂದು 3 ಪ್ಲೇಟ್ಸು ಅವ್ರಿಗೊಂದು, ನನಗೂ ಚಿಕ್ಕುಗೊಂದು ಪ್ಲೇಟಲ್ಲಿ ಕೊಡ್ತಾಯಿದ್ದೀನಿ. ಆಮೇಲೆ ನಮ್ಮ ಅತ್ತೆ ಒಂದು ಸ್ವಲ್ಪ ಕಡಲೆ ಬೀಜದ ಒಬ್ಬಟ್ಟು ಕಳಿಸಿದ್ರು. ಇವ್ರ ಮನೆ ಹೋಗಿದ್ರು. ಹಾಗಾಗಿ ಕಡಲೆ ಬೀಜದ ಒಬ್ಬಟ್ಟು ಕೂಡ ಇತ್ತು. ಹಿಂದಿನ ಹೋಗಿದ್ರು. ಸೊ ಹಾಗಾಗಿ ಅದು ಮನೇಲಿ ತುಂಬಾ ಇರುವೆ ಆಗಿಬಿಟ್ಟಿದೆ. ಏನಂದರೆ ಈ ಚಿಕ್ಕು ಲಾಲಿಪಾಪ್ ತಿನ್ನೋದು, ಅದು ಸ್ಟಿಕ್ ಎಲ್ಲೋ ಬಿಸಾಕೋದು, ಅಲ್ಲಿ ಮತ್ತೆ ಇರುವೆ ಬರೋದು. ಅವನೇನು ತಿಂದಿದ್ದು ಡಸ್ಟ್ಬಿನ್ಗೆ ಹಾಕಲ್ಲ, ಎತ್ತೆಸಿತಾನೆ. ಅದು ಎಲ್ಲಾದರೂ ಹೋಗಿ ಬೀಳ್ಬೋದು, ಅಲ್ಲಿಂದ ಇರುವೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಸೇಫಾಗಿ ನಾನು ಬಚ್ಚಿಕ್ತಾಯಿದ್ದೀನಿ ಒಬ್ಬಟ್ಟನ್ನ. ಎಲ್ಲಿ ಇರುವೆ ಹತ್ಕೊಂಡ್ಬಿಡುತ್ತೆ ಅಂದರೆ, ಕಪ್ಪಿರುವೆ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಟಿಫನ್ಗೆ ಅದಕ್ಕೆ ಇದಕ್ಕೆ ಆಗೋದಷ್ಟು ಬೇಗ ಹಾಕಿ ಖಾಲಿ ಮಾಡಿಬಿಡ್ಬೇಕು, ಸಾಕಾಗಿದೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಟಿಫನೆಲ್ಲ ಆಯಿತು. ಈಗ ಸಡನ್ಲಿ ಕಿಚನ್ನೆಲ್ಲ ಸಿಂಕಲ್ಲಿ ಏನೇನು ವಾಶಿಗಾಗಿದೆಯೋ ಟಿಫನ್ದೆಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಒಂದೇ ಸಲ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ಅಂದ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಟಿಫನ್ ಮಾಡಿದ ತಕ್ಷಣ, ಊಟ ಮಾಡಿದ ತಕ್ಷಣ ಕ್ಲೀನ್ ಮಾಡಿ ಬರ್ತೀವಲ್ಲ ಕಿಚನ್ ರೂಮು, ದಟ್ ಈಸ್ ದ ಬೆಸ್ಟ್ ಟೈಮು. ಆಮೇಲೆ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ, ತುಂಬಾ ಬೇಜಾರಾಗುತ್ತೆ ಆಮೇಲೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆದಷ್ಟು ಬೇಗನೆ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಚಿಕ್ಕು ಆಟಾಡ್ತಾ ಇದ್ದ. ಒಂದು ಸ್ವಲ್ಪ ನೆಗಡಿ ಕೆಮ್ಮು ಆಗಿಬಿಟ್ಟಿದೆ. ಅದಕ್ಕೆ ಸಿರಪ್ ಹಾಕೋಣ ಅಂತ ತಂದೆ. ಟಿಫನ್ ಆಗಿತ್ತಲ್ವ. ಸೊ ಅವ್ನಿಗೆ 2 ಕೆಮ್ಮಿಂದು ಮತ್ತು ನೆಗಡಿದು 2 ಸಿರಪ್ ಹಾಕ್ಬಿಟ್ರೆ ಆಮೇಲೆ ಅಂದರೆ ಕೈಗೆ ಸಿಗಲ್ಲ ಅವನು. ತಿಂಡಿ ತಿಂದಮೇಲೆ ತಕ್ಷಣವೇ ಹಾಕ್ತಾಯಿದ್ದೀನಿ. ಸದ್ಯ ಹೆಂಗೋ ಕುಡಿತಾ ಇದ್ದಾನೆ. ಆ ಕಡೆ ಹೋಗು. ಎಷ್ಟು ಗಂಟೆಗೆ ಓದೋಣ? ಎಷ್ಟು ಗಂಟೆವರೆಗೂ? 1 ಗಂಟೆವರೆಗೂ ಓದಿಸ್ತೀನಿ. ಒಂದು ಚಿಕ್ಕ ಸ್ಟೂಲ್ ತೊಗೊಂಬಟ. ಚಿಕ್ಕ ಸ್ಟೂಲ್ ಇದೆಯಲ್ಲ, ಇದು ಚೇರ್ ಮೇಲೆ. ಯಾಕೆ? ಸೊ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಮೆಹಂದಿ ಹಚ್ಕೊಂಡ್ರೆ ಒಂಥರ ತಂಪು, ಸಮಾಧಾನ ಅನಿಸುತ್ತೆ. ಸೊ ತಣ್ಣಗೂ ಇರುತ್ತೆ, ಕಾಮ್ ಅನಿಸುತ್ತೆ. ತುಂಬ ದಿನವೇ ಆಗಿತ್ತು ನಾನು ಹಚ್ಚಿ. ಆಲ್ಮೋಸ್ಟ್ ಒಂದು 8 ಮಂತ್ಸ್ ಮೇಲೆ ಆಗಿದೆ ನಾನು ಹಚ್ಚಿ. ಸೊ ಹಾಗಾಗಿ ಈಗ ನೆನಪಾದಾಗೆ, ಟೈಮ್ ಆದಾಗ, ಒಂದೊಂದ್ಸಲಿ ಬೇಜಾರಿದ್ದರೆ, ಫ್ರೀ ಇದ್ರೂ ಹಚ್ಚಲ್ಲ. ಅದನ್ನು ಯಾರು ಹಚ್ಕೊತಾರೆ ಅಂತಂದ್ಬಿಟ್ಟು ಇದು ಮಾಡ್ತೀವಿ. ಒಂದೊಂದ್ಸಲಿ ತೀರಾ ಹಸ್ಬೆಂಡು ಬೈತಾಯಿದ್ರು, ಏನು ವೆಯ್ಟ್ ಮಾಡ್ಕೊಂಡಿದ್ಯಾ ಎಲ್ಲ ಹಚ್ಚು ಫ್ರೀ ಇದ್ದಾಗ ಅಂತ ಅನ್ನೋರು. ಸೊ ಹಾಗಾಗಿ ನನಗೆ ಫುಲ್ಲು ತಲೆ ಇಲ್ಲ, ಎಂಟ್ರೆನ್ಸಲ್ಲಿ ಮಾತ್ರ ಇದೆ. ಹಾಗಾಗಿ ಹಚ್ಕೊಂಡೆ. ಈಗ ಎಲ್ಲ ಅಪ್ಲೈ ಆದಮೇಲೆ ನಾನು ಒಂದು ಟಿಶ್ಯೂ ತೊಗೊಂಡು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು, ಅದು ಸ್ಕಿನ್ ಮೇಲೆಲ್ಲ ಆಗಿರುತ್ತಲ್ಲ ಫೇಸ್ಗೆ, ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡು, ಇನ್ನು ಸಂಜೆವರೆಗೂ ಹಂಗೆ ಇರುತ್ತಲ್ಲ, ಅಡುಗೆ ಎಲ್ಲ ಮಾಡಬೇಕು. ಮತ್ತು ಅದ್ರ ಮೇಲೆಲ್ಲ ಪೌಡ್ರ್ ಬೀಳ್ತಾ ಇರುತ್ತೆ. ಹಾಗಾಗಿ ನೀಟ್ ಮಾಡ್ಕೊತಾಯಿದ್ದೀನಿ. ಸೊ ಟಿಶ್ಯೂ ತೊಗೊಂಡು ಅದನ್ನು ಕ್ಲೀನ್ ಮಾಡೋದು. ಇನ್ನೊಂದು 2-3 ಅವರ್ಸ್ ಬಿಟ್ಬಿಟ್ಟು ವಾಶ್ ಮಾಡೋದು. ಅಷ್ಟರಲ್ಲಿ ಚಿನ್ನೋಗೆ ಓದಿಸೋದು.
ಈಗ ಬೇಡ, ಸಂಜೆ ಬರ್ಕೊಳ್ಳಿ ಅಂತೆ. EVS ಆಮೇಲೆ ಮಾಡಿಯಂತೆ. ಅದು ಬರೀ ಬೇಗ ಬಂದೆ. ನಾಳೆ ತೋರಿಸ್ಬೇಕಂತೆ ವರ್ಕ್ಶೀಟು EVSದು. ಈಗ ಹಾಲಿಟ್ಟಿದ್ದೀನಿ. ಸ್ವಲ್ಪ ಟೀ ಮಾಡಿಬಿಡು ಅಂತಂದರು ಹಸ್ಬೆಂಡು. ಹಾಗಾಗಿ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿಸ್ಬೇಕು ಚಿನ್ನಗೆ ಓದಿಸೋಂಥದ್ದು. ಸೊ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಹಾಕಿ ಒಂಥರ ಖಡಕ್ ಟೀ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ರಿಫ್ರೆಶ್ ಆಗುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿನ ಜಜ್ಜಿ ಹಾಕ್ತಾಯಿದ್ದೀನಿ. ಇದು ತಂದೂರಿ ಟೀ ಕೊಡ್ತಾರಲ್ಲ ಮಡ್ಕದಲ್ಲಿ, ಮಡಿಕೆ ಟೀಯಲ್ಲಿ ಅದೇ ಥರ ಇರುತ್ತೆ ಸೇಮು ಇದು ಹಾಕಿದ್ರೆ. ಬಟ್ ನಾವು ಗ್ಲಾಸ್ ಲೋಟದಲ್ಲೋ ಇಲ್ಲ ಪಿಂಗಾಣಿ ಲೋಟದಲ್ಲೋ ಕುಡಿತೀವಿ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ಬಟ್ ಮಡಿಕೆಯಲ್ಲಿ ಕುಡಿಯೋಂಥ ಟೇಸ್ಟೇ ಬೇರೆ ಇರುತ್ತೆ. ಬಟ್ ಸಿಮಿಲಾರಿಟಿ ಟೀಗೆ ಅವರು ಕೂಡ ಶುಂಠಿ ಮತ್ತು ಏಲಕ್ಕಿ ಹಾಕಿ ಮಾಡ್ತಾರೆ ಖಡಕ್ಕಾಗಿ. ಬಟ್ ತುಂಬ ಚೆನ್ನಾಗಿರುತ್ತೆ ಇದು. ಗಂಟ್ಲು ಉರಿಗೆ ಮತ್ತು ತಲೆ ಸ್ಟ್ರೆಸ್ಗೆ ಅವಕ್ಕೆಲ್ಲರಿಗೂ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ಕಂಟಿನ್ಯೂ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಈಗ 1 o'clock ಆಯಿತು. ಯಾವ್ದಾದ್ರು ಬರ್ಕೋ, ಅದ್ರದ್ದು ಮ್ಯಾಚಿಂಗೇ ಬರ್ಕೋ, 30ನೇ ಬರ್ಕೋ. ಈ ಟೈಮ್ ಒಂದು 1 ಗಂಟೆ ಆಗ್ತಾ ಇದೆ. ಅಡುಗೆ ಮಾಡೋಣ ಅಂತ ಬಂದೆ ಕಿಚನ್ ರೂಮ್ಗೆ. ಚಿನ್ನ ಓದ್ತಾ ಇದ್ದಾನೆ. ನುಗ್ಗೆಕಾಯಿ ಸಾರು, ಅನ್ನ ಮಾಡೋದು. ಆಮೇಲೆ ಸ್ವಲ್ಪ ಒಣಗಿದೆ, ಒಂದು ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡು ಆಮೇಲೆ ಒಣಗಿಸ್ಕೊಂಡು ಹೇರ್ ವಾಶ್ ಮಾಡಿಬಿಡೋಣ ಅಂತ. ಹಾಗಾಗಿ ಈಗ ಒಂದು ಸ್ವಲ್ಪ ಸಾರು ಮಾಡಿಬಿಟ್ರೆ ಮತ್ತೆ ಸಂಜೆಗೂ ಆಗುತ್ತೆ. ಈಗ ಇವರು ಪುಳಿಯೋಗರೆ ಮಾಡೋಣ ಅಂತ ಅಂದರು. ಮತ್ತು ಸಂಜೆ ಮತ್ತೆ ಇನ್ನೇನು ಮಾಡೋದು, ಪುಳಿಯೋಗರೆ ಮಾಡಿದ್ರು. ಈಗ ಸಾಂಬಾರು ಬೇಕೇ ಬೇಕು. ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ. ನುಗ್ಗೆಕಾಯಿ ಇದೆ. ಮಾರ್ಕೆಟ್ಗೆ ಹೋಗಿದ್ವಿ ಲಾಸ್ಟ್ ಸಂಡೇ ಅಲ್ಲ, ಅದ್ರ ಲಾಸ್ಟ್ ಸಂಡೇ 2 weeks ಆಯಿತು. ಹೀರೆಕಾಯಿಯೂ ಇದೆ. ಬಸ್ಸಾರು ಮಾಡೋಣ ಅಂದ್ಕೊಂಡೆ. ತುಂಬ ಹೊತ್ತು ಹಿಡಿಯುತ್ತೆ ಬಸ್ಸಾರಿಗೆ. ಹಾಗಾಗಿ ನೋಡೋದು, ನಾಳೆ ಗಿಡ ಮಾಡ್ಕೊಳ್ಳೋದು. ಹೀರೆಕಾಯಿ ಇದೆ, ಕೋಸಿದೆ, ಅದನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ. ಈಗ ಒಂದು ಸ್ವಲ್ಪ ನುಗ್ಗೆಕಾಯಿ ಇದೆ, ಅದನ್ನು ಹಾಕಿ ದಾಲ್ ಮಾಡಿ ಇಷ್ಟಿದೆ. ನುಗ್ಗೆಕಾಯಿ ಆಗುತ್ತೆ. ಫ್ರೆಶ್ ಆಗೇ ಇದೆ, ಏನಾಗಿಲ್ಲ ಸದ್ಯ. ತುಂಬ ದಿನವೇ ಆಯ್ತು ತಂದು. ಸೊ ಅದನ್ನೇ ಮಾಡಿ, ರೈಸು ಕೂಡ ಸ್ವಲ್ಪ ಇತ್ತು, ಅದನ್ನು ಮುದ್ದೆ ಕೇಳಿದ್ರೆ ಮಾಡೋದು, ಇಲ್ಲಾಂದರೆ ಅನ್ನನೇ ಮಾಡೋದು. ಈಗ ಬೇಗ ಬೇಗ ಕಟ್ ಮಾಡಿ ಸಾಂಬಾರ್ಗೆ ಇಡ್ತೀನಿ. ಫಸ್ಟು ಬೇಳೆ ಇಟ್ಬಿಡ್ತೀನಿ. ಬೇಳೆ ಇಟ್ಬಿಟ್ರೆ ಆಮೇಲೆ ನುಗ್ಗೆಕಾಯಿ ಕಟ್ ಮಾಡ್ಕೋಬೋದು.
ಆಚೆ ಕಡೆ ತುಂಬಾ ಬಿಸಿಲಿದೆ ಇವತ್ತು. ಚೆನ್ನಾಗೆ ಸುಡ್ತಾ ಇರ್ತಾರೆ ಆಚೆ ಹೋಗಿರೋರು. ಈಗ ಈ ಚಿನ್ನೂನು ಇವರಪ್ಪ ಎಲ್ಲ ಆಚೆ ಹೋದರು. ಸೊ ಅವನು ಮನೇಲಿದ್ದರೆ ತುಂಬಾ ತೀಟೆ, ಹಾಗಾಗಿ ಹೋಗಿದ್ದಾನೆ ಆಚೆ. ಇವನಿಗೂ ಓದಕ್ಕೆ ಬಿಡಲ್ಲ. ಚಿನ್ನಗೆ ಒಂದು ಸ್ವಲ್ಪ EVS ಓದಿಸಿ ಈಗ ಒಂದು ಸ್ವಲ್ಪ ಮ್ಯಾಥ್ಸ್ ಮಾಡಿಸ್ತಾ ಇದ್ದೀನಿ. ಮ್ಯಾಥ್ಸ್ ಅಂದರೆ ಪ್ರಾಬ್ಲಮ್ಸ್ ಅವನೇ ಮಾಡ್ತಿರ್ತಾನೆ. ಒಂದು ಮೆಥಡ್ ಹೇಳ್ಕೊಟ್ಟು ಬಂದರೆ ಮಾಡ್ತಿರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಇದು ಕುಕ್ಕರ್ ಇಟ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದೆ. ಮೇಡ್ ಕೂಡ 2-3 ದಿನ ಬರಲ್ಲ ಅಂತ ಹೇಳಿದ್ದಾರೆ. ಹಬ್ಬಕ್ಕೆ ಊರಿಗೆ ಹೋಗಿದ್ದಾರಂತೆ. ಇನ್ನು ನಾಳೆಯಿಂದ ಬರಲ್ಲ, ಒಂದು 3 days ಬರಲ್ಲ ಅಂತ ಹೇಳಿದ್ದಾರೆ. ಉಪವಾಸ ಇರೋರು ಪಾಪ ಸುಸ್ತಾಗ್ತಾರೆ ಈಗ ಬಿಸಿಲಲ್ಲಿ. ಹಣ್ಣು ತಿನ್ನೋರು ಓಕೆ, ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು, ಈ ಡ್ರೈ ಫ್ರೂಟ್ಸ್ ಏನಾದರೂ ಒಂದು ಸ್ವಲ್ಪ ತಿಂದು ಹಾಲು ಕುಡಿಯೋರು ಓಕೆ. ಬಟ್ ತುಂಬಾ ಏನು ಕಟ್ನಿಟ್ಟಾಗಿ ಮಾಡ್ತಾರಲ್ಲ, ಅವರಿಗೆ ತುಂಬಾ ಸುಸ್ತಾಗುತ್ತೆ ಅನಿಸುತ್ತೆ. ಏನೋ ಅವ್ರವ್ರ ಶಕ್ತಿ. ಒಬ್ರೊಬ್ರು ಏನು ಮಾಡ್ತಾರೆ, ಇವತ್ತೆಲ್ಲ ಉಪವಾಸ ಇದ್ದು ನಾಳೆ ಕೂಡ ಉಪವಾಸ ಇದ್ದು ನಾಳೆ ಅದೇನೋ ಬೆಳ್ಳಿ ಪಲ್ಲಕ್ಕಿ ನೋಡಿ ಸಂಜೆ ತಿಂತಾರೆ. ಜಾಗರಣೆನೂ ಇದ್ದು ನಾಳೆವರೆಗೂ, ನಾಳೆ ಸಂಜೆನೇ ಅವ್ರು ನಿದ್ದೆ ಮಾಡೋದು. ಒಬ್ರೊಬ್ರು ಏನು ಮಾಡ್ತಾರೆ, ಈಗೀಗೆಲ್ಲ ಒಂದು ಟೈಮ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಊಟ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬಂದು. ಅವರವರ ಆಚರಣೆ. ಸೊ ಅಮ್ಮ ಇರ್ತಾರೆ, ನಮ್ಮ ಮನೆಯಲ್ಲಿ ಅಮ್ಮ ಇರ್ತಾರೆ ಉಪವಾಸ. ನಾವು ಅಷ್ಟೊಂದೇನು ಇಲ್ಲ, ನನಗೆ ನೆನಪಿರೋಂಗೆ ನಾವೇನು ಇರೋಲ್ಲ. ಟೊಮೊಟೊ ಕೂಡ ಖಾಲಿಯಾಗಿತ್ತು, 2 ಇದೆ, ಅದನ್ನು ಮಾಡ್ತೀನಿ ಈಗ. ನುಗ್ಗೆಕಾಯಿ ಸಾರು ಚೆನ್ನಾಗಿರುತ್ತೆ, ಮುದ್ದೆಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಫೇವ್ರೇಟು. ಬಟ್ ಹೀಟು. ಫೇವ್ರೇಟು ಬಟ್ ಹೀಟ್ ಆಗುತ್ತೆ. ನೀವು ಸಂಜೆ ಈಗ ಓದ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸಂಜೆ ಸ್ವಲ್ಪ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಬೇಳೆ ಮತ್ತು ರವೆ ಏನೂ ಇಲ್ಲ, ತರಬೇಕು. ಆಮೇಲೆ ಮೇಯ್ನು ಏನೋ ತರಬೇಕು ಅಂದ್ಕೊಂಡೆ. ಕಡಲೆ ಬೀಜ, ಬೇಳೆ ಅವ್ಯಾವು ಇಲ್ಲ, ಸ್ವಲ್ಪ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ ಸಂಜೆ. ಹಿಂಗೆ ಔಟ್ಸೈಡ್ ಹೋದಂಗೂ ಆಗುತ್ತೆ ಇವ್ರು ಕರ್ಕೊಂಡು ಅಂತ. ಚಿಕ್ಕು ಅಂತೂ ದಿನಾ ಮಾಲಿಗೆ ಹೋದ್ರೂ ಬೇಜಾರಾಗಲ್ಲ ಅವನಿಗೆ ಅಂತವನು. ಸೊ ಹಾಗಾಗಿ ಅವನಿಗೂ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕು. ಇಲ್ಲಂತೂ ಸೌಂಡ್ ಯಾರೋ ಸೌಂಡ್ ಮಾಡಿ ಇಡ್ತಾರೆ, ಕೊರ್ರ ಅಂತ ಏನೋ ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ. ನಾವು ಬೇಳೆ, ಟೊಮೊಟೊ, ಈರುಳ್ಳಿ ಮತ್ತು ಕಾಯಿ, ಬೆಳ್ಳುಳ್ಳಿ, ಬೇಳೆ ಜೊತೆ ಕೂಗಿಸ್ಕೊಂಡ್ಬಿಡ್ತೀವಿ. ಒಂದು 2 ರೌಂಡ್ ಕೂಗಿಸ್ಕೊಂಡು ನುಗ್ಗೆಕಾಯಿನ ಸಪ್ರೇಟ್ ತಪ್ಪಲೆಯಲ್ಲಿ ಉಪ್ಪು ಹಾಕಿ ಬೇಯಿಸ್ತೀನಿ ನಾನು. ಆಮೇಲೆ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ಬೋದು. ಒಬ್ಬೊಬ್ರು ಏನು ಮಾಡ್ತಾರೆ, ಒಗ್ಗರಣೆಗೆ ಹಾಕ್ತಾರೆ ನುಗ್ಗೆಕಾಯಿ. ಬಟ್ ತುಂಬ ಹೊತ್ತು ಕಾಯಬೇಕಾಗತ್ತೆ ಬೇಯೋಕ್ಕೆ. ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ತಪ್ಪಲೆಯಲ್ಲಿ ಕೂಗೋ ಅಷ್ಟರಲ್ಲಿ ತಪ್ಪಲೆಯಲ್ಲಿ ನುಗ್ಗೆಕಾಯಿ ಎಲ್ಲ ಬೆಂದಿರುತ್ತೆ. ಆಮೇಲೆ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡ್ಬೋದು. ಅದೇ ನೀರು, ಕುಡಿಯೋ ನೀರನ್ನೇ ಹಾಕಿರ್ತೀನಲ್ವ, ಅದೇ ನೀರು ಬೇಳೆಗೂ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು.
ಊಟ ಎಲ್ಲ ರೆಡಿ ಆಯಿತು. ಈಗ ಅನ್ನ ಸಾಂಬಾರು ಮತ್ತು ಹಪ್ಪಳ ತಿಳ್ಸಿದ್ದೆ. ಚಿಕ್ಕು ಇವರೆಲ್ಲ ಬಂದರು. ಈಗ ಚಿಕ್ಕು ಏನೋ ಚಿಪ್ಸ್ ತಂದು ತಿಂತಾ ಇದ್ದಾನೆ ಗಬ ಗಬ. ಏನು ತಿಂತಾ ಇದೆಯಾ? ಎಲ್ಲೋಗಿದ್ದೆ? ಇಂಡಿಯನ್ ಸ್ವೀಟ್ಸ್ ಅಲ್ಲ, ಇಂಡಿಯನ್ ಸ್ವೀಟ್ ಹೌಸ್. ಇಂಡಿಯನ್ ಸ್ವೀಟ್ಸ್ ಹೌಸ್. ಇದು ಚಿರೋಟಿ, ಅದೇನದು ಇದಕ್ಕೆ ಪೇಣಿನೋ ಏನೋ ಅಂತಾರಲ್ಲ ಅದು. ಇದು ಬಾದಾಮ್ ಹಾಲು. ಮೋಟ್ರ್ ನಾವು ಆನ್ ಮಾಡಿದ್ದೀವ. ಏನೋ ಬೂಂದಿ ಕೊಟ್ಟಿದ್ದಾರೆ ಅದ್ರ ಮೇಲೆ. ಆಮೇಲೆ ಸಾಸು ಇದೇನೋ ಇದಕ್ಕೆ ಏನೋ ಬೋಂಡಕ್ಕೆ ಮೆಣಸಿನ್ಕಾಯಿ ಬೋಂಡ, ಅದಕ್ಕೆ ಇದು. ಎಷ್ಟು ನಾನು ಇವ್ನಿಗೆ ಓದಿಸ್ತಾ ಇದ್ದರೆ ಇವರು ಹೋಗಿ ಎಲ್ಲೋ ತೊಗೊಂಬಂದವ್ರೆ ಇಂಡಿಯನ್ ಸ್ವೀಟ್ಸಲ್ಲಿ ಹೋಗಿ. ಇದಕ್ಕೆ ಬೂಂದಿ ಹಾಕೊಂಡು ತಿನ್ನೋದು. ಎಕ್ಸ್ಪೈರಿ ಡೇಟು 8/3/25. ಇದು ತುಂಬ ದಿನದಿಂದ ತಿನ್ಬೇಕಂತ ಇದ್ರು ಇವರು. ಎಲ್ಲೋ ಮದುವೆಯಲ್ಲಿ ತಿಂದಿದ್ರಂತೆ. ಸೊ ಹಾಗಾಗಿ ಆನ್ಲೈನಲ್ಲೂ ತರ್ಸೋಕ್ಕೆ ನೋಡಿದ್ರು, ನಾನೇ ಬೇಡ ಅಂದಿದ್ದೆ. ಸೊ ಇವತ್ತು ತಂದಿದ್ದಾರೆ ಹಬ್ಬಕ್ಕೆ. ಓಕೆ, ಈಗ 2 ಕಾಲಾಗ್ತಾ ಇದೆ. ಮೆಹಂದಿ ಕಲರ್ ನೋಡಿ ಚೆನ್ನಾಗಿ ಬಂದಿರ್ಬೋದು ಅಂದ್ಕೊತೀನಿ ಈ ಸಲ. ಇವ್ರಿಗೆಲ್ಲ ಊಟಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಓಪನ್ ಮಾಡಿ ಹೇರ್ಸು ಬಿಸಿಲಲ್ಲಿ ಸ್ವಲ್ಪ ಚೇರ್ ಹಾಕೊಂಡು ಕುತ್ಕೋತೀನಿ. ಚೇರ್ ಹಾಕೊಂಡು ಕುತ್ಕೊಂಡು ಇದೆಲ್ಲ ಓಪನ್ ಮಾಡಿ ಸ್ವಲ್ಪ ಹೊತ್ತು ಒಣಗಿಸ್ಕೊಂಡು ಬೇಗ ಸ್ನಾನ ಮಾಡಬೇಕು. ಸುಮ್ಮನೆ ಚಿನ್ನು ಹುಳಿ ಚಲೋ ಇದೆಯಲ್ಲ. ಸಾಕು ಇದಕ್ಕೆ ಎಲ್ಲವೂ. ಸ್ವಲ್ಪ ಚಲೋ ಆಚೆ ಬಂದ್ಬಿಡುತ್ತೆ. ಸ್ವಲ್ಪ ಹಾಕು. ಸಾಕು ನೋಡ್ತಾ ಹೋಯ್ತು ಅಂಚಿನೋ ಹಿಂಡ. ತುಂಬ ಆಯ್ತು, ಆಫ್ ಮಾಡೋ. ಮೋಟ್ರ್ ಬೇರೆ ಆನ್ ಮಾಡಿದ್ದೀನಿ. ಚಿನ್ನಗೆ ಗಿಡಕ್ಕೆಲ್ಲ ನೀರಿಗೆ ಹೇಳಿದ್ದೆ. ಯಾಕಂದರೆ ಸಂಜೆ ಒಂದು ಸ್ವಲ್ಪ ಗಿಡ ತಂದು ಹಾಕೋಣ ಅಂದ್ಕೊಂಡಿದ್ದೀನಿ, ನೋಡೋಬೇಕು ಗೊತ್ತಿಲ್ಲ. ಸೊ ನಾನು ಇಲ್ಲಿ ಚೇರ್ ಹಾಕೊಂಡು ಕೂತಿದ್ನಲ್ವಾ, ಸ್ವಲ್ಪ ಒಣಗಲಿ ಮೆಹಂದಿ. ಸ್ನಾನಕ್ಕೂ ಮುಂಚೆ ಒಳಗಡೆ ಎಲ್ಲ ಕ್ಲಿಪ್ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಗಾಳಿಗೆ ಬಿಟ್ಬಿಟ್ಟು ಒಳಗಡೆ ಎಲ್ಲ ಒಣಗಲಿ ಅಂದ್ಬಿಟ್ಟು ಕೂತಿದ್ದೆ. ಇವ್ನ ಗಿಡಕ್ಕೆ ನೀರು ಹಾಕ್ತಿದ್ದ. ಪಾಟ್ ಯಾವುದಾದ್ರು ಖಾಲಿದೆಯೋ ಅದು ದಬ್ಬಾಕಿದ್ರೆ ನೀಟಾಗಿ ಗಿಡ ಹಾಕಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಈಗ ಟೈಮ್ ಬಂದು 4:45 ಆಯಿತು. ಈಗಷ್ಟೇ ಸ್ನಾನ ಆಯಿತು ನಂದು ಕೂಡ. ಹೇರ್ ವಾಶ್ ಮಾಡ್ಕೊಂಬಂದೆ. ಸೊ ಈಗ ಚಿಕ್ಕು ಮಲಗಿದ್ದಾನೆ. ನಾನು ಚಿನ್ನು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಆಚೆ ಹೋಗಬೇಕು ಅಂತ ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ ಅಲ್ಲೇ. ರೋಸ್ ಬರುತ್ತಾವು, ರೋಸ್ ಬರ್ತಾವ ಪಾಟಲ್ಲಿ. ಚಿನ್ನ
ಅಷ್ಟೇನಾ? ಇದು ಗರಿ ಇದೆ ಅಲ್ವಾ? ಇದು 200 20 ಆಯ್ತಲ್ಲ ಜೋಡಿಗೆ. ಅಲ್ಲ ದೊಡ್ಡದಿದ್ರೆ ಸೊಸಿ ಇನ್ನೂ ಬೆಳಿಬೇಕಲ್ಲ. ಜಾಸ್ತಿ अपनी नाव की अपने जास्ती बोले, कमी बोले तो फायदा नहीं, जास्ती डबल बोले। क्या मैं इतना कमी बोला तो मैं देने के लिए बोला क्या दुकान की है इतना बड़ा है। ಸೊ ಈಗ ಟೈಮ್ ಬಂದು ಈವ್ನಿಂಗ್ 5:30 ಆಗ್ತಾಯಿದೆ. ಸೊ ನೀರು ಹಾಕಿದ್ವಲ್ಲ ಮಧ್ಯಾಹ್ನ, ಹಾಗಾಗಿ ಪಾಟೆಲ್ಲ ದಬಾಕಿದ ತಕ್ಷಣ ಎಲ್ಲ ಬಿಟ್ಕೊಂಬಿಟ್ವು. ಈಗ ಪ್ಲಾಮ್ ಟ್ರೀ ತಂದಿದ್ದೀನಿ ಒಂದೆರಡು, ಮತ್ತು ಒಂದು ಶೋ ಗಿಡ, ಇನ್ನೊಂದೆರಡು ಶೋ ಗಿಡ, ಒಂದು 5 ಗಿಡ ತಂದಿದ್ದೆ. 5 ಪಾಟ್ ಖಾಲಿ ಇತ್ತು, ಹಾಗಾಗಿ ದಿನಾ ಖಾಲಿ ಅದು ಗಡ್ಡೆ ಎಲ್ಲ ಒಣಗೋಗಿತ್ತು. ಹಾಗಾಗಿ ನೀಟಾಗಿ ರೀಪಾಟ್ ಮಾಡಿದ್ವಿ. ಸೊ ಇದೆಲ್ಲ ಕ್ಲೀನ್ ಮಾಡಿ ಈಗ ಮಣ್ಣೆಲ್ಲ ತುಂಬ ಹೊತ್ತು ಹಿಡಿತು. ಬಟ್ ವಿಡಿಯೋದಲ್ಲಿ ಟೇಸ್ಟ್ ಕಾಣಿಸ್ತಾ ಇದೆ, ಬಟ್ ತುಂಬ ಹೊತ್ತು ಹಿಡಿತು. ಇನ್ನೊಂದು ಪಾಟ್ ಖಾಲಿ ಇತ್ತು, ಅದರಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದೆ ಕಟ್ ಮಾಡಿ. ಸೊ ಇದು ಸಂಜೆ ನಾ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ 7:15 ಆಗೋಯಿತು ಟೈಮು. ಮೇಡ ಹೆಂಗೂ ಬಂದಿರಲ್ಲ ಅಂತಂದ್ರಲ್ಲ, ಸೊ ಒಂದು 2-3 ದಿನದ ಬಾಗಿಲೂ ಕೂಡ ನೀರು ಹಾಕಿರಲಿಲ್ಲ. ಹಾಗಾಗಿ ಈ ಕಡೆ ಎಲ್ಲ ನೀಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೆ. ಸೊ ಎಲ್ಲ ಪಾಟಿಂಗ್ ಆಗಿದೆ ನೋಡಿ, ಇದೇ ಗಿಡಗಳು. ಸೊ ಅದಾದಮೇಲೆ ಎಲ್ಲ ಈವ್ನಿಂಗು ಮಾಲಿಗೆ ಹೋಗೋಣ ಅಂತ ಹೇಳಿದ್ವಲ್ಲ. ಚಿಕ್ಕು ಅಂತೂ ಬಿಡ್ತಾನೆ ಇಲ್ಲ, ಮಲಗಿದ್ದ ಅವನು ನಾವೇ ಕೆಲಸ ಮಾಡಿದಾಗೆಲ್ಲ. ಎದ್ದ ತಕ್ಷಣ ಆಟ ಮಾಡ್ತಿದ್ದೆ, ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ. ಆಲ್ಮೋಸ್ಟ್ 8:15 ಹೋಗೋಷ್ಟರಲ್ಲಿ ಈಗ ಹೊರಟಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಗೇಮ್ಸ್ ಆಡಿಸಿ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು. ಆಡ್ತೀಯ ನೀನು? ಆಡು ಆಡು. ಇಲ್ಲಿ ಮುದ್ದೆ ಆಫರ್ ಐತೆ. ಏನು ಇದು ಅಷ್ಟೇ. ಆಡು. ಎಷ್ಟು ಮಾಡ್ತೆ? 600 ಇಲ್ಲ ಇವತ್ತು
ಐತೆ ಏನಾದ್ರು ಹಾಂ 10% ಡಿಸ್ಕೌಂಟ್ 100 ರೂಪಾಯಿ ಕಟ್ಟೋದಿದ್ದವ್ರು 50 ರೂಪಾಯಿ ಕಟ್ಟೋದು. ವೆಡ್ನೆಸ್ಡೇ ಅದಾ? ಹಾಂ ಚಿಕ್ಕು ಬಾ ಇದ್ರಲ್ಲಿ ಕುತ್ಕೋ. ಚಿಕ್ಕು ಇದ್ರಲ್ಲಿ ಕುತ್ಕೋ ಬಾ. ಇದ್ರಲ್ಲಿ ಕುತ್ಕೋ. ಯಪ್ಪ ಇದು ಮಾತಾಡ್ತಿರ್ಬೇಕು ಗೊತ್ತಾ? ಅಲ್ಲಿ ಒಬ್ಬರೇ ಕಣಬೇಟ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಕೂತ್ಕೋಬ ಇಲ್ಲ ಅಂದರೆ ಕೂತ್ಕೊಳ್ಳಲ್ವಂತ ಆನ್ ಆಗಿಲ್ಲ ಅದು. ಅಲ್ಲಿ ಅಣ್ಣ ಒಬ್ಬರೇ ಕೂತ್ಕೊಳ್ಳೋದು. ತಡಿ ಅವ್ನು ಆಡ್ಬಿಡ್ಲಿ, ಆಮೇಲೆ ನೀನು ಆಡು ಆಯ್ತಾ? ಇಲ್ಲ ಬೇರೆದ್ರಲ್ಲಿ ಕೂರಿಸಿ ಬಾ. ಇದ್ರಲ್ಲಿ ಆಡೋಣ. ಆಯ್ತು ಏನು ಚಿಕ್ಕ ಕೂತ್ಕೋಬೇಡ ಅಲ್ಲಿ ಅವನು ಕೂರಿಸ್ಕೋಬೇಟ. ಕೂತ್ಕೋಬೇಡ ನೀನು ಆಡೋಕ್ಕಾಗಲ್ಲ. ಕೂತ್ಕೊಳ್ಳ ಅಲ್ಲಿ ಇಲ್ಲದ್ರೆ ಚಿನ್ನು ಕೂರಿಸ್ಕೋ. ನಾವೇ ಬಿಡ್ಲಿ. ಗೇರ್ ಕೊಡ್ಬೇಕಾ ಬೇಟ ಕೆಳಗಡೆ? ಚಿಕ್ಕು ಅಪ್ಪ ಇಲ್ಲಮ್ಮ ಅನ್ಕೋತಾಯ್ತು. ನಾನು ನೀನು ಆಡ್ತೀಯಾ? ಕೊಟ್ರು ನೋಡು ಅಂಕಲ್ ಕೊಡ್ತಾವ್ರ ಇಲ್ಲಿ ಕೊಡ್ತಾರ ಬಾ. ಇಲ್ಲಿ ಇಸ್ಕೋತಾರ ಬಾ. ಇನ್ನೊಂದು ಇದ್ರಲ್ಲಿ ಹಾಕೋನು ಕಪ್ಪಲ್ಲಿ ಇನ್ನೊಂದು ಸ್ವಲ್ಪ. ಅವರೇ ಸ್ಪೂನ್ ಹಾಕೋಣ ಗೋಲ್ మీద ತಗೋ ಚಿಕ್ಕು. ಅವ್ರು ಆಟ ಆಡಿಸ್ಕೊಡಲ್ವಾ? ಅದು ಬೇರೆ ನಾನು ಅದು ಕೊಡ್ತಾರೆ. ಅದು ಬೇರೆ ಭಾಗ. ಚಿಕ್ಕು ಇಲ್ಲಿ ನೋಡು. ಚಿಕ್ಕು ಇಲ್ಲಿ ನೋಡು. ಕೆಂಬರ್ಬೇಕು ಅವಾಗೈತೆ ಅಲ್ವಾ ಚಿಕ್ಕು? ಚಿನ್ನು ಇಲ್ಲಿ ನೋಡು, ಕೆಂಬರ್ಬೇಕು. ಸೊ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಟೈಮ್ ಬಂದು 11 o'clock ಆಯಿತು. ಸೊ ಚಿನ್ನು ಏನೋ ಹೋಮ್ವರ್ಕ್ ಇತ್ತು ಬರಿತಾ ಇದ್ದ. ಸೊ ಈಗ ಮಲಗಬೇಕು. ಸೊ ಈ ವ್ಲಾಗ್ ಹೋಲ್ ಡೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಬಾಯ್. ಕಮೆಂಟ್ ಆ್ಯಂಡ್ ಶೇರ್, ಫಾಲೋ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.